ಲಕ್ಷ್ಮಿ ಫುಡ್ ಜಂಕ್ಷನ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರಿನವರೆಗೂ ಎಲ್ಲರಿಗೂ ಇಷ್ಟವಾಗುವ ಬಿರಿಯಾನಿ ರೆಸಿಪಿಯನ್ನು ಮಾಡೋದನ್ನು ತಿಳ್ಕೊಳ್ಳೋಣ. ಸುಲಭವಾಗಿ ಬಿರಿಯಾನಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಫಸ್ಟು ಒಂದು ಪಾತ್ರೆನ ಇಟ್ಕೊಂಡು ಒಂದು 100 ml ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಪಲಾವ್ ಎಲೆ, ಈರುಳ್ಳಿ ಒಂದು 4 ಆಗಷ್ಟು, ಮರಾಠಿ ಮೊಗ್ಗು, ಅನಾನಸ್ ಹೂವು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಕೆಂಪಾಗಬೇಕು. ಈಗ ಕೆಂಪಾಗಿದೆ ಈರುಳ್ಳಿ. 2 ಹಸಿಮೆಣಸು ಹಾಕ್ಕೊಳ್ಳೋಣ. ಹಾಗೆ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರು ಸೊಪ್ಪು, ಪುದೀನ ಇದೆಲ್ಲವನ್ನು ಎಣ್ಣೆಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನು ಹುರ್ಕೊಳ್ಳೋಣ. ಅರಿಶಿಣ ಪುಡಿ 1 ಸ್ಪೂನು, ಟೊಮೊಟೊ ಒಂದು 6, ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಹುರ್ಕೊಂಡ ನಂತರ ಮೊಸರನ್ನು ಸೇರಿಸ್ಕೊಳ್ಳಿ. ಅದನ್ನು ಸಹ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಆಗಿದೆ. ಈಗ ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ಳಿ. ಆ ಗ್ರೇವಿ ಒಳಗೆ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಹುರ್ಕೊಳ್ಳಿ. ನೀರು ಅಕ್ಕಿ 2 ಗ್ಲಾಸ್ ತಗೊಂಡಿದ್ರೆ ಅದಕ್ಕೆ 4 ಗ್ಲಾಸ್ ನೀರು ಆಗಷ್ಟು ಸೇರಿಸ್ಕೊಳ್ಬೇಕು. ಉಪ್ಪನ್ನು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ರುಚಿನ ನೋಡ್ಕೊಳ್ಳಿ, ಉಪ್ಪು ಸರಿಯಾಗಿದೆಯಾ ಇಲ್ಲ, ಖಾರ ಇಲ್ಲ. ನಾವು ನಮಗೆ ಆಗಷ್ಟು ಖಾರವನ್ನು ಸೇರಿಸ್ಕೊಂಡಿದ್ದೀವಿ. ಈಗ ಒಂದು ಕುದಿ ಬಂದಿದೆ. ಚೆನ್ನಾಗಿ ನೀರಿನಲ್ಲಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಮುಚ್ಚಿಟ್ಕೊಳ್ಳೋಣ. ಆಗಾಗ ಕೈ ಆಡಿಸ್ಕೊಳ್ಳಿ. ಈಗ ಒಂದು 70% ಆಗಷ್ಟು ಬೆಂದಿರುತ್ತೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಒಲೆ ಮೇಲೆ ಒಂದು ದಪ್ಪನೆ ಕಲ್ಲನ್ನು ಇಟ್ಕೋಬೇಕು. ಅದ್ರ ಮೇಲೆ ಈ ಬಿರಿಯಾನಿ ಪಾತ್ರೆಯನ್ನು ಇಟ್ಟು ಮೇಲ್ಭಾಗದಲ್ಲಿ ಬಿಸಿನೀರನ್ನ ತುಂಬಿರೋಂಥ ಒಂದು ಪಾತ್ರೆಯನ್ನು ಇಟ್ಕೋಬೇಕು. ಇದೇ ರೀತಿ ಒಂದು 10 ನಿಮಿಷಗಳ ಕಾಲ ಹಾಗೆ ಇಡಬೇಕು. ಆನಂತರ ತೆಗೆದು ನೋಡಿದ್ರೆ
ಈಗ ಚೆನ್ನಾಗಿ ಬೆಂದಿರೋಂಥ ರುಚಿಕರವಾದ ಬಿರಿಯಾನಿ ರೆಡಿಯಾಗಿರುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಬಿರಿಯಾನಿ ಜೊತೆ ರಾಯ್ತ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.